ಸಿದ್ದು ತವರು ಜಿಲ್ಲೆಯಲ್ಲಿ ಭ್ರೂಣಲಿಂಗ ಪತ್ತೆ. ಮೈಸೂರಿನಲ್ಲಿ ಭ್ರೂಣಲಿಂಗ ಪತ್ತೆ ಹತ್ಯೆ ಆರೋಗ್ಯಾಧಿಕಾರಿಗಳು ನೇತೃತ್ವದಲ್ಲೇ ಈ ಒಂದು ದಾಳಿಯನ್ನು ಮಾಡಲಾಗಿತ್ತು. ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಸಿದ್ದು ತವರು ಜಿಲ್ಲೆಯಲ್ಲಿ ಭ್ರೂಣಲಿಂಗ ಪತ್ತೆ. ಮೈಸೂರಿನಲ್ಲಿ ಭ್ರೂಣಲಿಂಗ ಪತ್ತೆಯ ಹತ್ಯೆ ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ ದಾಳಿ. ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಹನುಗನಹಳ್ಳಿಯ ಮನೆಯೊಂದರಲ್ಲಿ ಭ್ರೂಣ ಪತ್ತೆ. ಇದರ ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಂತಹ ಆರೋಗ್ಯ ಅಧಿಕಾರಿಗಳ ಜೊತೆಗೆ ಪೊಲೀಸರ ಜಂಟಿ ಕಾರ್ಯಾಚರಣೆ. ಐಷಾರಾಮಿ ಮನೆಯಲ್ಲಿ ಹತ್ಯೆ ಎಸಗಿದ್ದಂತಹ ಕಿಡಿಗೇಡಿಗಳು ಗ್ರಾಮೀಣ ಭಾಗದ ಮಹಿಳೆಯನ್ನ ಟಾರ್ಗೆಟ್ ಮಾಡಿದ್ದಂತಹ ಗ್ಯಾಂಗ್ ಲಕ್ಷ ಹಣ ಪಡೆದು ಸ್ಕ್ಯಾನಿಂಗ್ ಮಾಡಿದ್ದಂತಹ ತಂಡ ಹೊಟ್ಟೆಯಲ್ಲಿರುವಂತಹ ಮಗುವಿನ ಲಿಂಗವನ್ನ ಬಹಿರಂಗಪಡಿಸ್ತಾ ಇದ್ರು. ನಂತರ ಹೆಣ್ಣು ಮಗು ಆದರೆ ಗರ್ಭಪಾತ ಮಾಡುವಂತಹ ಕೃತ್ಯ ಕೂಡ ನಡೆದಿತ್ತು. ಕೃತ್ಯಕ್ಕೆ ಬಳಸಿದ್ದಂತಹ ಪರಿಕರಗಳ ಸಮೇತ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆರೋಗ್ಯ ಇಲಾಖೆ ಡಿಟಿ ವಿವೇಕ್ ಮಂಡ್ಯ, ಡಿಎಚ್ಒ ಮೋಹನ್, ಮೈಸೂರು ಡಿಎಚ್ಒ ಪಿಸಿ ಕುಮಾರಸ್ವಾಮಿ ಈ ಒಂದು ನೇತೃತ್ವದಲ್ಲಿ ಕಾರ್ಯಾಚರಣೆ. ಯಾವ ಕಾಲದಲ್ಲಿದ್ದೀರಿ ನೀವೆಲ್ಲ? ಯಾವ ಕಾಲದಲ್ಲಿದ್ದೀರಾ? ಹಳೆ ಕಾಲದಲ್ಲಿ ಏನಾದ್ರು ಇದ್ದೀರಾ? ಗಂಡು ಮಗ ಬೇಕು ಹೆಣ್ಣು ಮಗ ಬೇಕು ಅನ್ಕೊಂಡು ಕುತ್ಕೊಳ್ಳಕ್ಕೆ ಕಾಮನ್ ಸೆನ್ಸ್ ಇಲ್ಲ. ಯಾವ್ದೋ ಒಂದು ದೇವರು ಅಂಗಾಂಗ ಸರಿಯಾಗಿ ಕೊಟ್ರೆ ಸಾಕು ಅಂತ ಬೇಡ್ಕೊಳ್ಬೇಕು ನೀವು. ಗಂಡೇ ಬೇಕು ಹೆಣ್ಣೇ ಬೇಕು ಅಲ್ಲ, ಎಲ್ಲ ಅಂಗಾಂಗನೂ ದೇವ್ರೆ ಸರಿಯಾಗಿರ್ಲಪ್ಪ ನನ್ನ ಮಕ್ಕಳದ್ದು ಅಂತ ಹೇಳಿ ಆ ರೀತಿಯಾಗಿ ಬೇಡ್ಕೊಳ್ಬೇಕು. ಹೆಣ್ಣಾಯ್ತಂತೆ ಗಂಡಾಯ್ತಂತೆ, ನಾಚಿಕೆ ಆಗ್ಬೇಕು ನಿಮಗೆ, ಅಪ್ಪ ಅಮ್ಮಂಗೆ ಫಸ್ಟು. ಮೈಸೂರು ಜಿಲ್ಲೆಯ ಬನ್ನೂರು ತಾಲೂಕಿನ ಹನುಗನಹಳ್ಳಿ ಹುಂಡಿಯಲ್ಲಿ ಗರ್ಭಧಾರಣೆ ಪೂರ್ವ ಮತ್ತು ಪ್ರಸರ ಪೂರ್ವ ರೋಗ ನಿಯಂತ್ರಣ ತಂತ್ರಜ್ಞಾನ ಅದನ್ನು ಕಾಯ್ದೆಯಡಿಯಲ್ಲಿ ರಾಜ್ಯ ಸೂಕ್ತ ಪ್ರಾಧಿಕಾರಿಗಳ ಅಧಿಕಾರಿಗಳು ಬುಧವಾರ ಯಶಸ್ವಿಯಾಗಿ ಲಿಂಗ ನಿರ್ಣಯ ಮತ್ತು ಲಿಂಗ ಆಯ್ದ ಗರ್ಭಪಾತದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ರಹಸ್ಯವನ್ನು ಭೇದಿಸಿದ್ದಾರೆ. ಹಾಗೆ ತಂಡದ ನೇತೃತ್ವ ವಹಿಸಿಕೊಂಡಿದ್ದಂತಹ ರಾಜ್ಯ PCPNDET ಈ ಒಂದು ನೋಡಲ್ ಅಧಿಕಾರಿ ವಿವೇಕ್ ದೊರೆ ಅವರು ಕೂಡ ಈ ಒಂದು ಆಪರೇಷನ್ನ ಒಂದು ಮಹತ್ವದ ಕಾರ್ಯವನ್ನು ವಹಿಸ್ಕೊಂಡಿದ್ರು. ಗರ್ಭಿಣಿ ಮಹಿಳೆಯನ್ನ ಗೋವಿಂದರಾಜು ಅನ್ನುವಂತಹ ವ್ಯಕ್ತಿಗಾರನಲ್ಲಿ ಎಲ್ಲ ದೊಡ್ಡ ಕತೆ ಇದೆ ಇದು. ನಿಮಗೆ ಗರ್ಭಪಾತವನ್ನ ಮಾಡಿಸ್ಬೇಕು ಅಂತ ಅದು ಇಲ್ಲಿಗಲ್ ಇದೆ. ಯಾವ ಗಂಡೋ ಯಾವ ಹೆಣ್ಣು ಮಗುನೋ ಅನ್ನೋದನ್ನ ತಿಳ್ಕೊಳ್ಳೋ ಹಾಗಿಲ್ಲ. ನಿಮ್ಮ ಪಾಲಿಗೆ ಎಷ್ಟು ಬಂದಿದೆಯೋ ಅಷ್ಟನ್ನೇ ಇಟ್ಕೊಳ್ಬೇಕು. ಅದು ಬಿಟ್ಬಿಟ್ಟು ಮಾಡುವಂತಹ ಕೆಲಸಗಳು ಇದೇ ರೀತಿ ಆದರೆ ಹಿಂಗೆ ಆಗುತ್ತೆ. ಗ್ರಾಮೀಣ ಭಾಗದಲ್ಲಿ ಮಹಿಳೆಯನ್ನ ಟಾರ್ಗೆಟ್ ಮಾಡ್ತಿದ್ದಂತಹ ಈ ಒಂದು ಗ್ಯಾಂಗ್ ಗ್ರಾಮೀಣ ಭಾಗದ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇತ್ತು. ಐಷಾರಾಮಿ ಮನೆಯಲ್ಲಿ ಕೃತ್ಯ ಎಸಗಿದ್ದಂತಹ ಕಿಡಿಗೇಡಿಗಳು ಎಷ್ಟು ಚೆನ್ನಾಗಿ ಪ್ಲಾನ್ ಇಟ್ಕೊಂಡಿದ್ದಾರೆ ನೋಡಿ. ಒಂದು ದೊಡ್ಡ ಮನೆ, ಐಷಾರಾಮಿ ಮನೆ. ಆ ಐಷಾರಾಮಿ ಮನೆಯಲ್ಲಿ ಯಾವುದು ಗಂಡೋ ಹೆಣ್ಣು ಅಂತ ಹೇಳಿ ಸ್ಕ್ಯಾನಿಂಗಿಂದ ಹಿಡಿದು ಸ್ಕ್ಯಾನರ್ಸ್ ಅನ್ನ ಹಿಡಿದು ಎಲ್ಲ ಪರಿಕರಗಳು ಕೂಡ ಇತ್ತಂತೆ. ಅಲ್ಲಿ ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಹನುಗನಹಳ್ಳಿಯ ಮನೆಯೊಂದರಲ್ಲಿ ಭ್ರೂಣ ಪತ್ತೆಯಾಗಿರುವಂಥದ್ದು. ಇತರೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಂತಹ ಆರೋಗ್ಯ ಇಲಾಖೆಯವರು ಆರೋಗ್ಯ ಅಧಿಕಾರಿಗಳ ಜೊತೆಗೆ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಐಷಾರಾಮಿ ಮನೆಯಲ್ಲಿ ಕೃತ್ಯ ಎಸಗಿದ್ದಂತಹ ಕಿಡಿಗೇಡಿಗಳು ಗ್ರಾಮೀಣ ಭಾಗದ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಅದು. ಲಕ್ಷ ಹಣವನ್ನ ಪಡೆದು ಸ್ಕ್ಯಾನಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ಹೊಟ್ಟೆಯಲ್ಲಿರುವ ಮಗು ಗಂಡು ಅಥವಾ ಹೆಣ್ಣು ಅಂತ ಹೇಳಿ ಬಹಿರಂಗಪಡಿಸ್ತಾ ಇದ್ರು. ನಂತರ ಆ ಹೆಣ್ಣು ಮಗು ಆದ್ರೆ ಗರ್ಭಪಾತವನ್ನ ಕೂಡ ಮಾಡಲಾಗ್ತಾ
ಇತ್ತು. ಕೃತ್ಯಕ್ಕೆ ಬಳಸಲಾಗ್ತಾ ಇದ್ದಂತಹ ಪರಿಕರಗಳನ್ನು ಸಮೇತ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆರೋಗ್ಯ ಇಲಾಖೆಯ ಡಿಡಿ ವಿವೇಕ್ ಮಂಡ್ಯ, ಡಿಎಚ್ಒ ಮೋಹನ್ ಮೈಸೂರು, ಡಿಎಚ್ಒ ಹಾಗೂ ಪಿಸಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು. ಯಾವ ರೀತಿಯಾಗಿ ಕೃತ್ಯವನ್ನ ಎಸಗ್ತಾ ಇದ್ರು ಅಂತ ನೋಡಿ. ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದ್ರೆ ಆ ಕೆಲಸ ಮಾಡ್ತಾ ಇರಲಿಲ್ಲ. ದೊಡ್ಡ ಮನೆಯನ್ನು ಹುಡುಕೊಂಡು ಆ ಮನೆಯಲ್ಲಿ ಎಲ್ಲಾ ರೀತಿಯ ತಂತ್ರಜ್ಞಾನಗಳನ್ನು ಕೂಡ ಅಳವಡಿಸ್ತಾ ಇದ್ರು, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಅದಾದ ನಂತರ ಒಂದಿಷ್ಟು ಜನರಿಗೆ ಹೇಳ್ತಿದ್ರು, ಅವರು ಆಸೆಗೆ ಬಿದ್ದು ಆ ಒಂದು ಕುಟುಂಬದವರಿಗೆ ಮೊದಲು ಹೇಳ್ಬೇಕು, ಹಿಂಗೆ ಯಾರು ಹೇಳಿದ್ದು, ಯಾವ್ದು ಬೇಕು, ಗಂಡಿದೆಯೋ ಹೆಣ್ಣಿದೆಯೋ ಅಂತ ಚೆಕ್ ಮಾಡ್ಬೇಕಂತ ಹೆಂಗ್ ಅನ್ಸತ್ರಿ ನಿಮ್ಮ ಮನಸ್ಸಿಗೆ? ಯಾವುದೋ ಒಂದು ಮಗ ಆರೋಗ್ಯಕರವಾಗಿ ಹುಟ್ಲಿ ಅನ್ನೋದು ಯಾಕೆ ಅನ್ಸಲ್ಲ? ಇನ್ನೂ ಕೂಡ ಯಾವ ಕಾಲದಲ್ಲಿ ಇದ್ಕೊಂಡು ಕುತ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾವುದೋ ಹೆಣ್ಣೋ ಗಂಡೋ ಚೆನ್ನಾಗಪ್ಪ ಮೈಕೈ ಎಲ್ಲ ತುಂಬಿಕೊಂಡು ಕಣ್ಣು ಕಿವಿ ಮೂಗು ಕೈ ಕಾಲು ಎಲ್ಲ ನೆಟ್ಟಿಗಿರೋದು ಹುಟ್ಲಪ್ಪ ಅಂತ ಬೇಡ್ಕೊಳ್ಬೇಕು. ಅದು ಬಿಟ್ಟು ಗಂಡಂತೆ ಹೆಣ್ಣಂತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.